ಚಿಕ್ಕನಾಯಕನಹಳ್ಳಿಯಲ್ಲಿ ಮತದಾನದ ದಿನ ಆಚರಣೆ. ಮತದಾನದ ಮಹತ್ವವನ್ನ ಸಾರಿದ ತಹಸೀಲ್ದಾರ್ ಮಮತಾ. ಚಿಕ್ಕನಾಯಕನಹಳ್ಳಿಯಲ್ಲಿ ರಾಷ್ಟ್ರೀಯ ಮತದಾನದ ದಿನವನ್ನ ಆಚರಿಸಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮತದಾನದ ದಿನವನ್ನ ಆಚರಣೆ ಮಾಡಲಾಯಿತು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ನವೋದಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತದಾನ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮತದಾನದ ಮಹತ್ವವನ್ನ ಸಾರಿದ್ರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮಮತಾ, ರಾಷ್ಟ್ರ ನಿರ್ಮಾಣಕ್ಕೆ ಒಂದೊಂದು ಮತವು ಅತ್ಯಂತ ಮಹತ್ವದ್ದು. ಯುವಕರು ಪ್ರಜಾಪ್ರಭುತ್ವದ ಅಸ್ತ್ರವಾದ ಮತದಾನವನ್ನ ಬಳಸಿ ತಮ್ಮ ಗುರುತನ್ನ ತಾವೇ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು. ನಿಮ್ಮ ಭವಿಷ್ಯ ಹೇಗಿರ್ಬೇಕು, ಈಗ ಸರಿಯಾದ ಏನ್ ಹೇಳ್ತೀನೋ ಪೀಕಲ್ಲಿ ಇದೀವಿ ಅಂತ ಹೇಳ್ತೀವಲ್ಲ, ಹಾಗೆ ನೀವು ಮುಂದೆ ನಿಮ್ಮ ಗುರಿ ಏನಿದೆ, ನಿಮ್ಮ ಸಾಧನೆ ನೀವು ಏನ್ ಮಾಡಬೇಕು ಅನ್ನುವಂತಹ ಪೀಕಲ್ಲಿ ತಾವು ಬಂದು ಕುತ್ಕೊಂಡಿದ್ದೀರಾ. ಈಗ ಯಾರು ಕೂಡ ನಿಮಗೆ ಗೈಡ್ ಮಾಡೋ ಸ್ಥಿತಿ ಇಲ್ಲ ಅಂತಂದ್ರೆ, ನೀವೇ ನಿಮ್ಮ ಗುರಿ ಹೇಗಿರ್ಬೇಕು ಅಥವಾ ಮುಂದೆ ನಿಮ್ಮ ಭವಿಷ್ಯ ಹೇಗಿರ್ಬೇಕು ಅಂತ ಹೇಳುವಂತಹ ನಿರ್ಧಾರನ ನೀವುಗಳು ತಗೊಳ್ಳುವಂತಹ ಸ್ಥಾನದಲ್ಲಿ ತಾವುಗಳೆಲ್ಲರೂ ಕೂಡ ಕುತ್ಕೊಂಡಿದ್ದೀರಾ. ಹೌದಲ್ವಾ? ಕೂತಿದ್ದೀರಲ್ವಾ? ಈಗ ನಾವೆಲ್ಲರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನಾಗ್ತೀರಾ ಅಂತಂದಾಗ, ಈಗಾಗಲೇ ನೀವೆಲ್ಲರೂ ಕೂಡ ಒಂದೊಂದು ಗುರಿನ ನಿರ್ಧಾರ ಮಾಡಿದ್ದೀರಾ. ಮಾಡಿಲ್ಲ ಅಂದ್ರೂ ಕೂಡ ಇವತ್ತಿಂದ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕೆ ನಿರ್ಧಾರ ಮಾಡಬೇಕು ಅಂತಂದ್ರೆ, ಇವತ್ತು ರಾಷ್ಟ್ರೀಯ ಮತದಾನ ದಿನಾಚರಣೆ ದಿನ ನಾವು ನಿಮಗೆ ಮತದಾನದ ಹಕ್ಕನ್ನ ಕೊಡ್ತೀವಿ. ಮಕ್ಕಳ, ಇಲ್ಲಿರೋರು ಎಲ್ಲರೂ ಕೂಡ ಅದರದ್ದು ಮಹತ್ವ ಹೇಳಿದ್ರು. ನಾವು ಯಾಕೆ ಮತದಾನದ ಹಕ್ಕು ತುಂಬಾ ಅಮೂಲ್ಯವಾದದ್ದು ಅಂತ ಹೇಳ್ತೀವಿ ಅಂತ ಹೇಳಿದಾಗ, ಯಾವುದಾದ್ರೂ ಒಂದು ವಸ್ತುನ ಅಥವಾ ಯಾವುದಾದ್ರೂ ಒಂದು ಕೆಲಸನ ಅದರದ ಅರ್ಥ ನಮಗೆ ಗೊತ್ತಾಗುತ್ತೆ, ಅದರದ್ದು ಬೆಲೆ ನಮಗೆ ಗೊತ್ತಾಗುತ್ತೆ. ಮತದಾನ ಹಕ್ಕು ಕೇವಲ ಈಗ ನಾವು ಹೇಗೆ ಹೇಳ್ತಾ ಇದ್ವಿ, ಚುನಾವಣಾ ಆಯೋಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಇದನ್ನ ವೋಟರ್ ಲಿಸ್ಟ್ ನಿಮ್ಗೆ ಕೊಡ್ತಾ ಇದ್ದೀವಿ, ಮತದಾನದ ಹಕ್ಕನ್ನ ನಿಮಗೆ ಕೊಡ್ತಾ ಇದ್ದೀವಿ, ಇಷ್ಟು ಸುಲಭವಾಗಿ ಸಿಕ್ಕಿರಲಿಲ್ಲ. ಇನ್ನು ಎಷ್ಟು ರಾಷ್ಟ್ರಗಳಲ್ಲಿ, ರಾಜ್ಯಗಳಲ್ಲಿ ಮತದಾನಕ್ಕೋಸ್ಕರ ಹೋರಾಟಗಳು ನಡೀತಾ ಇದೆ. ಹಾಗೆ ನಮ್ಮ ದೇಶದಲ್ಲೂ ಕೂಡ ಹಲವಾರು ಹೋರಾಟಗಳು ಆಗಿದೆ. ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಹೇಗೆಲ್ಲ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿದ್ರು, ಹಾಗೆ ಮತದಾನ ಹಕ್ಕನ್ನ ತಗೊಳ್ಳೋದಕ್ಕೆ ಹೋರಾಟಗಳು ನಡೆದಿದೆ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ನ್ಯಾಯಾಧೀಶ ಸತೀಶ, ತಾಲೂಕು ದಂಡಾಧಿಕಾರಿ ಮಮತಾ, ವಕೀಲರ ಸಂಘದ ಅಧ್ಯಕ್ಷ ಜ್ಞಾನಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ನವೋದಯ ಕಾಲೇಜಿನ ಪ್ರಾಂಶುಪಾಲ ರವಿಕುಮಾರ್, ತಾಲೂಕು ಪಂಚಾಯತ್ ಅಧಿಕಾರಿ ಬಸವರಾಜ, ವಕೀಲ ಪ್ರದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನವೋದಯ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಭಾಗವಹಿಸಿ ಮತದಾನದ ಮಹತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.